ಅವಳನ್ನ ಎಲ್ಲಿ ಹೇಗೆ ನೋಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಇನ್ಮೇಲೆ ಅವಳನ್ನ ಹುಡ್ಕೋದ್ರ ಬಗ್ಗೆ ಮಾತಾಡಬೇಡಿ. ವಿನೋದ, ನೋಡ್ದೇನೋ ನಿಮ್ಮಪ್ಪ ಹೇಗೆ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾರೆ ನೋಡ್ತೀಯಾ? ಇವ್ರು ಯಾವಾಗ್ಲೂ ಹೀಗೇನೆ. ಇವ್ರು ಹೇಳಿದ್ರು ಅಂತ ನನ್ನ ಮಗಳನ್ನ ನಾನು ಹುಡುಕ್ತಲೇ ಇರೋಕ್ಕಾಗತ್ತಾ? ವಿನೋದ, ಹೇಗಾದ್ರೂ ಮಾಡಿ ಅವಳನ್ನ ಹುಡುಕೋ. ನಿಂದಮ್ಮಯ್ಯ ಅಂತೀನಿ, ಅವಳನ್ನ ಹುಡುಕೋ. ಹಾ, ಬೇಡ ಬೇಡ, ಒಂದ್ ಕೆಲಸ ಮಾಡೋಣ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ಏನೋ ಪೊಲೀಸ್ ಕಂಪ್ಲೇಂಟಾ? ಇರೋ ಅಲ್ಪ ಸ್ವಲ್ಪ ಮರ್ಯಾದೆಯನ್ನು ಕಳೆದು ಬಿಡ್ಬೇಕು ಅಂತ ನೋಡ್ತಿದ್ಯೇನಮ್ಮ? ಯಾಕೋ? ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ವಿಷಯ ಎಲ್ಲ ಪೇಪರ್ಲಿ ಬಂದ್ಬಿಡುತ್ತೆ. ಪ್ರೀತಿಸುವವನೇ ಮದುವೆ ಆಗ್ತೀನಿ ಅಂತ ಹೋರಾಡಿ ಕೊನೆಗೆ ಅವನ್ನೇ ಕಡೆಗಣಿಸಿ ಮನೆ ಬಿಟ್ಟು ಓಡಿ ಹೋದ ಹೆಣ್ಣು ಅಂತ ದೊಡ್ಡದಾಗಿ ಪ್ರಿಂಟ್ ಮಾಡ್ತಾರೆ. ಇರೋ ಮರ್ಯಾದೆಯನ್ನು ಹರಾಜಾಗಿ ಹೋಗತ್ತೆ. ಅವಳು ಮನೇಲಿ ಇದ್ರೂ ಅವಮಾನ, ಮನೆ ಬಿಟ್ಟು ಹೋದ್ರೂ ಅವಮಾನ. ಅವಳನ್ನ ಏನ್ರಿ ಇಂಥ ಸಮಯದಲ್ಲೂ ಕೋಪ ಮಾಡ್ಕೋತಿದ್ದೀರಲ್ಲ? ಅತ್ತೆನ ಅರ್ಥನೇ ಮಾಡ್ಕೋತಿಲ್ಲ ನೀವು. ಏಯ್, ನೀನ್ ಮಾತಾಡ್ಬೇಡ. ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ ನೋಡು. ಇಂಥ ಹೊತ್ತಲ್ಲೂ ನೀವು ಜಗಳ ಆಡ್ಬೇಕಾ? ಅಮ್ಮ, ನೀನ್ ಚಿಂತೆ ಮಾಡಬೇಡ. ಅಪ್ಪನೇ ಹೇಳಿ ಹೋದ್ರಲ್ಲ ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳೆ ಅಂತ. ಬಿಟ್ಬಿಡು. ಅಪ್ಪನೇ ಹೇಳಿದ್ಮೇಲೆ ನಾನೇನ್ ಮಾಡಕ್ಕಾಗತ್ತೆ? ನೀನ್ ಆಳ್ಬೇಡಮ್ಮ. ವಿನೋದ, ವಿನೋದ, ನೋಡೆ ಜಯಂತಿ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಹೆತ್ತ ತಾಯಾಗಿ 4 ಮಾತು ಬೈದಿದ್ದು ತಪ್ಪ. ದೇವ್ರೆ, ನನ್ನ ಮಗಳು ತುಂಬಾ ಒಳ್ಳೆಯವಳಪ್ಪ. ಗರ್ಭಿಣಿ ಬೇರೆ, ಎಲ್ಲೋದ್ಲೋ ಏನಾದ್ಲೋ. ನೋಡಪ್ಪ, ಅವಳಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಯಾವ ತೊಂದ್ರೆನೂ ಇಲ್ದ ಹಾಗೆ ಮನೆಗೆ ಬಂದು ಸೇರೋ ಹಾಗೆ ಮಾಡಪ್ಪ. ನನ್ನ ಮಗಳನ್ನ ನನ್ನ ಮನೆಗೆ ಸೇರ್ಸಪ್ಪ. ಏನ್ ಅನ್ಯಾಯ ಇದು? ಅವರೆಲ್ಲ ಚೆನ್ನಾಗಿರ್ತಾರೇನೋ? ಖಂಡಿತವಾಗ್ಲೂ ಚೆನ್ನಾಗಿರಲ್ಲ. ನಾನು ಹಿಂಗೆ ತುಂಬ ಸಲ ಹೇಳಿದೆ, ನಿನ್ನ ತಮ್ಮ ಒಳ್ಳೆಯವನಲ್ಲ, ನಿಮ್ಮಮ್ಮ ಸಮಯ ಸಾಧಿಕಿ, ಸ್ವಾರ್ಥಿ ಅಂತ. ನೀ ನನ್ನ ಮಾತು ಕೇಳಿದೇನೋ? ನಿನ್ನ ರಕ್ತ ಸುರಿಸಿ ಅವ್ರಿಗೆ ಊಟ ಆಗ್ದೆಯಲ್ಲೋ? ಈಗ ನೋಡು ನಿನ್ನ ಯಾವ ಸತಿಗೆ ನಿಲ್ಸಿಯಾರಂತ. ಆ ಗ್ಯಾರೇಜ್ ನಾ ಮನೆನ ಹೇಗೆ ಅನುಭವಿಸ್ತಾರಂತ ನಾನು ನೋಡೇ ಬಿಡ್ತೀನಿ. ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವನ ಜೊತೆ ಅವ್ರ ಮಾವ ಇದ್ರೆ, ನಮ್ಮ ಜೊತೆ ಯಾರು ಇಲ್ವಾ? ನಮ್ಮ ಜೊತೆ 4 ಜನ ಇದ್ದಾರೆ. ವಾಸುನು ಅವರಮ್ಮನು ಕೋಟಿಗಳೇಣ. ಅವ್ರ ಮೇಲೆ ಕೇಸ್ ಹಾಕೋಣ. ಹೋಗ್ಲಿ ಬಿಡೋ ಶಿವ, ಆ ಆಸ್ತಿ ಎಲ್ಲ ಅವರೇ ಇಟ್ಕೊಂಡು ಅನುಭವಿಸ್ಲಿ. ಏನೋ ಮಾತಾಡ್ತಿದ್ಯಾ ನೀನು? ಆ ಗ್ಯಾರೇಜು ನೀನು ಸಂಪಾದನೆ ಮಾಡಿದ್ದು. ಆ ಮನೆನ ದೊಡ್ಡಪ್ಪ ನಿನ್ಗೆ ಬರ್ಕೊಟ್ಟಿದ್ದು. ಅದೇನು ಸುಮ್ಮನೆ ಬರ್ಕೊಟ್ಟಿಲ್ಲ. ಆ ಕುಟುಂಬಕ್ಕೋಸ್ಕರ ಎಷ್ಟೊಂದು ಕಷ್ಟಪಟ್ಟಿದ್ಯಾ. ಅದಕ್ಕೆ ನಿನಗೇನಾದ್ರೂ ಉಪಕಾರ ಮಾಡಬೇಕು ಅಂತ ಕೊಟ್ಟರು. ಅದನ್ನ ಯಾಕೋ ಬಿಟ್ಕೊಡ್ಬೇಕು? ಇಷ್ಟೆಲ್ಲ ಆದ್ಮೇಲೆ ಅವ್ರು ಕಷ್ಟಪಡ್ಬಾರ್ದು ಅಂತ ಬಯಸ್ತಿದ್ಯಲ್ಲ. ಅರ್ಚನಾ, ಇವನೇನು ಹೇಳ್ತಿದ್ದ ನೋಡಿದ್ಯಾ? ಆ ವಾಸು ಮೇಲೆ ಅವ್ರ ಅಮ್ಮನ ಮೇಲೆ ಕೇಸ್ ಹಾಕಿ ಗ್ಯಾರೇಜು ಮನೇನ ವಾಪಸ್ ತಗೊಳ್ಳೋಣ ಅಂದ್ರೆ ಬೇಡ ಅಂತಿದ್ದಾನೆ. ನೀನೇ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಮ್ಮ. ಹೌದಣ್ಣ, ಆ ಆಸ್ತಿನೆಲ್ಲ ಅವರೇ ಇಟ್ಕೊಳ್ಳಿ. ಏನಮ್ಮ ನೀನು ಹಾಗೆ ಮಾತಾಡ್ತಿದ್ಯಾ? ನಿನ್ನನ್ನು ಇವನು ಬದಲಾಯಿಸ್ಬಿಟ್ನಾ? ಇಲ್ಲ ಅಣ್ಣ, ಅವ್ರು ನಮ್ಮನ್ನು ಬೀದಿಗೆ ತಳ್ಳಿದ್ರು ಅಂತ ನಾವೇನು ಸತ್ತೋಗೋದಿಲ್ಲ. ನಾವು ಚೆನ್ನಾಗಿ ಬಾಳಿ ತೋರಿಸ್ತೀವಿ ಅಂತ ನನ್ನ ಹೊಟ್ಟೆಲಿರೋ ಮಗು ಮೇಲೆ ಸತ್ಯ ಮಾಡಿ ಬಂದಿದ್ದೀನಿ. ಆ ಆಸ್ತಿನ ಅವರೇ ಇಟ್ಕೊಳ್ಳಿ. ಕೇಸ್ ಹಾಕಿ ಆಸ್ತಿನ ವಾಪಸ್ ತಗೊಂಡ್ರೆ ನಾನು ಮಾಡಿರೋ ಸತ್ಯಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ. ಬಾಳ್ ತೋರಿಸ್ತೀವಿ ಅಂತ ಅಂದಿದ್ದೀವಿ, ಖಂಡಿತ ನಾವು ಬಾಳ್ ತೋರಿಸ್ತೀವಿ. ಏನ್ ಅರ್ಚನಾ ನೀನು? ಅಣ್ಣ ಏನೋ ಅವ್ರ ಕುಟುಂಬದ ಮೇಲಿರೋ ಪ್ರೀತಿಯಿಂದ ಈ ತರ ಮಾತಾಡಿದ್ರೆ ನೀನು ಹಾಗೆ ಮಾತಾಡ್ತಿದೀಯಲ್ಲ. ನೀನಾದ್ರೂ ಯೋಚನೆ ಮಾಡೋದು ಬೇಡ್ವಾ? ಕೇಸ್ ಹಾಕೋದು, ಅವ್ರ ಮೇಲಿನ ಕೋಪಕ್ಕೆ ಸೇಡ್ ತೀರಿಸ್ಕೊಳ್ಳೋದು, ಇದೆಲ್ಲ ಯಾವುದು ಬೇಡ. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ಮುಂದೆ ಬರ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಾವು ಖಂಡಿತ ಮುಂದೆ ಬರ್ತೀವಿ. ಸರಿ, ತಿಂಡಿ ರೆಡಿಯಾಗಿದೆ, ಬನ್ನಿ. ಬರೋ ತಿಂಡಿ ತಿನ್ನೋಣ. ನೀವು ಮಧ್ಯಾಹ್ನ ಬರ್ತಾ ಮೀನ್ ತಗೊಂಡ್ ಬನ್ನಿ. ಹಾಗೆ ಹಾಸಿಗೆನೂ ತಗೊಂಬನ್ನಿ. ಅರ್ಚನಾ ಚಾಪೆ ಮೇಲೆ ಮಲಗಕ್ಕಾಗಲ್ಲ. ಸರಿ. ಅಣ್ಣ, ಹಾಗೆ ಬೇರೆ ಮನೆ ಮಾಡೋದಕ್ಕೆ ಪಾತ್ರೆ ತಂದ್ಬಿಡಿ. ಏನಮ್ಮ ಹೇಳ್ತಾ ಇದ್ಯಾ? ಬೇರೆ ಮನೆನಾ? ಹೌದಣ್ಣ, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ಯಾಕೆ, ಏನಾಯ್ತು? ಈ ಮನೇಲಿ 4 ಜನ ಇರಕ್ಕಾಗಲ್ವಾ? ಎಲ್ರು ಇದೇ ಮನೇಲಿ ಇರೋಣ? ಬೇಡಣ್ಣ, ನಾವು ಅಪರೂಪಕ್ಕೆ ಬರಬೇಕು, ಇರಬೇಕು, ಹೋಗ್ಬೇಕು, ಅದೇ ಸರಿ. ಅದಕ್ಕೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ. ಏಯ್, ಏನೋ ಇದು? ಅರ್ಚನಾ ಬೇರೆ ಮನೆ ಮಾಡಬೇಕು ಅದು ಇದು ಅಂತ ಮಾತಾಡ್ತಿದ್ದಾಳೆ. ನೀನ್ ನೋಡಿದ್ರೆ ಸುಮ್ಮನೆ ನಿಂತಿದ್ಯಾ? ಹೌದು ಶಿವ, ಅರ್ಚನಾ ಹೇಳ್ತಾ ಇರೋದು ಸರಿನೇ. ಇಲ್ಲೇನೋ 1-2 ದಿನ ಇದ್ದು ಹೋಗೋದಾದ್ರೆ ಪರವಾಗಿಲ್ಲ. ಆದರೆ ಇಲ್ಲೇ ಇರೋದು ಅಂದ್ರೆ ಅದು ಯಾಕೋ ಸರಿ ಬರೋದಿಲ್ಲ ಕಣೋ.
ನೀನೇನೋ ನಮ್ಮ ಮೇಲಿನ ಪ್ರೀತಿಯಿಂದ ಹಾಗೆ ಹೇಳ್ತಾ ಇದೀಯ. ಆದ್ರೆ ಅರ್ಚನೆ ಹೇಳ್ದ ಹಾಗೆ ಬೇರೆ ಮನೆ ಮಾಡೋದೇ ಒಳ್ಳೇದು. ಸರಿ, ಬೇರೆ ಮನೆಗೆ ಹೋಗ್ಬೇಕು ಅಂತ ನೀವಿಬ್ರು ಡಿಸೈಡ್ ಮಾಡಿದ್ದೀರಾ. ನಾವಿನ್ನೇನು ಹೇಳಿದ್ರು ನೀವು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ನಿನ್ನ ಹತ್ರ ಸ್ವಲ್ಪ ದಿನ ಮಾತಾಡದಿರೋದಕ್ಕೆ ತಾನೆ ನೀನು ಈ ನಿರ್ಧಾರ ತಗೊಂಡಿದ್ದು. ಛೇ, ಹಾಗೆಲ್ಲ ಏನೂ ಇಲ್ಲ ಕಣೋ. ಇಷ್ಟಕ್ಕೂ ನೀನೇ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಹೊರತು ನಾನು ಯಾವತ್ತೂ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಈಗೇನು, ಈ ಮನೆ ಪಕ್ಕದಲ್ಲೇ ಯಾವ್ದಾದ್ರು ಮನೆ ನೋಡೋಣ, ಸರಿನಾ? ಸರಿ, ಮನೆ ಹುಡ್ಕೋಣ. ಅದಕ್ಕೆ ಈಗ ಅಡ್ವಾನ್ಸ್ ಕೊಡೋಕೆ ದುಡ್ಡು ರೆಡಿ ಮಾಡಬೇಕು. ಅದೇನೋ ಪರವಾಗಿಲ್ಲ ಕಣೋ, ಗೊತ್ತಿರೋರ ಹತ್ರ ಸಾಲ ತಗೊಂಡ್ರೆ ಆಯ್ತು. ಅಯ್ಯೋ ಬೇಡ ಕಣೋ, ಸುಮ್ಮನೆ ನಿನಗೆ ಯಾಕೆ ತೊಂದರೆ? ಏನಣ್ಣ ಹೀಗೆ ಹೇಳ್ತಿದ್ದೀರಾ? ನಾವು ನಿಮಗೆ ಸಹಾಯ ಮಾಡದೆ ಬೇರೆ ಯಾರಿಗೆ ಸಹಾಯ ಮಾಡೋದು? ಬೇಡ ರತ್ನ, ಇವ್ರು ಹೇಳ್ತಿರೋದೇ ಸರಿ. ನೀವು ನಮಗೋಸ್ಕರ ಶ್ರಮ ಪಡಬೇಡಿ. ತಗೊಳ್ಳಿ ಅಣ್ಣ, ಇದನ್ನ ಮಾರ್ಬಿಟ್ಟು ಎಷ್ಟು ದುಡ್ಡು ಸಿಗುತ್ತೋ ತಗೊಂಡ್ ಬನ್ನಿ. ಏನಮ್ಮ ಇದು? ನಾನು ಹಣ ಅರೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ? ನಿನ್ನ ಹತ್ರ ಇರೋದು ಇದೊಂದೇ ಒಡವೆ. ಮೊದಲು ಅದನ್ನ ಕಿವಿಗೆ ಹಾಕೋ. ಬೇಡಣ್ಣ, ನಾನು ಹೇಳೋದು ಕೇಳಿ. ಈ ಒಡವೆ ಹೋದ್ರೆ ಏನಂತೆ, ನನ್ನ ಗಂಡ ನನಗೆ ಮೈ ತುಂಬ ಒಡವೆ ಹಾಕ್ತಾರೆ. ಇದನ್ನ ಮಾರ್ಬಿಟ್ಟು ಎಷ್ಟು ದುಡ್ಡು ಸಿಗುತ್ತೋ ಅದಕ್ಕೆ ತಕ್ಕದ ಮನೆ ನೋಡಿ. ಇಲ್ಲಮ್ಮ, ಈ ಒಲೆ ಮಾರೋದ್ರಿಂದ ಜಾಸ್ತಿ ಹಣ ಸಿಗೋದಿಲ್ಲ. ಇದನ್ನ ಮಾರಿ ಬಂದ ದುಡ್ಡಲ್ಲಿ ಚಿಕ್ಕ ಮನೆ ಸಿಗತ್ತಷ್ಟೇ. ಪರವಾಗಿಲ್ಲ ಅಣ್ಣ, ಚಿಕ್ಕ ಮನೆ ಆದ್ರೂ ಪರವಾಗಿಲ್ಲ, ಅದರಿಂದಾನೇ ಜೀವನ ಶುರು ಮಾಡ್ತೀವಿ. ಯಾಕೆ ಅರ್ಚನಾ, ನಿನಗೆ ನೀನೇ ಕಷ್ಟ ಹುಡ್ಕೋತಾ ಇದೀಯಾ? ಹೀಗೆಲ್ಲ ನೀನ್ ಕಷ್ಟ ಪಡ್ಬೇಕಾ? ನಮ್ಮ ಜೀವನದ ಕಡೆ ಕಷ್ಟ ಇದೇ ಆಗಿರ್ಬೇಕು. ಇನ್ಮುಂದೆ ನಾವು ಕಷ್ಟನೇ ಪಡಬಾರ್ದು. ಸುಖವಾಗಿ ಸಂತೋಷವಾಗಿ ಎತ್ತರಕ್ಕೆ ಬೆಳೀತಿರ್ಬೇಕು. ತಗೊಳ್ಳಿ ಅಣ್ಣ, ಇದನ್ನ ಮಾರ್ಬಿಟ್ಟು ದುಡ್ಡು ತನ್ನಿ. ಸರಿ, ನಿಮ್ಮಿಷ್ಟ. ಬನ್ನಿ, ತಿಂಡಿ ತಿನ್ನೋಣ. ಹಲೋ ಅಮ್ಮ. ಅಮ್ಮ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ನಾನು ಏನು ಅಂತ ಹೇಳಿ ಕಾವ್ಯ. ಪ್ರಿಯ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಕಣ. ಏನು? ಪ್ರಿಯಾ ಮನೆ ಬಿಟ್ಟು ಹೋಗಿದ್ದಾಳ? ಹೌದು ಕಣೆ, ಪ್ರಿಯ ಲೆಟ್ರ್ ಬರ್ತಿಟ್ಬಿಟ್ಟು ಅವಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಕಣ. ನಾನು ಏನ್ ಮಾಡ್ಲಿ? ನಿಮ್ಮಪ್ಪ ನೋಡಿದ್ರೆ ಅವಳನ್ನ ಹುಡ್ಕೋದೇ ಬೇಡ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಣ್ಣನೂ ಹಾಗೆ ಅನ್ಬಿಟ್ಟ ಕಡೆ. ನಾನೊಬ್ಳು, ನಾನು ಏನ್ ಮಾಡ್ಬೇಕು ಅಂತ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಕಣೆ ಕಾವ್ಯ. ಕಾವ್ಯ, ಒಂದ್ ಕೆಲ್ಸ ಮಾಡು, ನಿಮ್ಮ ಯಜಮಾನ್ರಿಗೆ ಅವಳನ್ನ ಹುಡುಕು ಅಂತ ಹೇಳ್ತೀಯಾ? ಸರಿಮಾ, ನಾನು ಅವ್ರ ಹತ್ರ ಹೇಳ್ತೀನಿ. ನೀನ್ ಅಳ್ಬೇಡ. ಪ್ರಿಯಾ ಈ ರೀತಿ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾಕಮ್ಮ ಅವಳು ಎಲ್ಲಾ ವಿಷಯದಲ್ಲೂ ಆತ್ರದಲ್ಲಿ ನಿರ್ಧಾರ ಮಾಡ್ತಾಳೆ? ಚಿಕ್ಕ ಮಗಳಿಂದ ಪ್ರೀತಿಯಿಂದ ಸಲಿಗೆಯಿಂದ ಬೆಳೆಸಿದ್ವಲ್ಲ, ಅದಕ್ಕೆ ಹೀಗಾಗೋಗ್ಬಿಟ್ಲ ಅವಳು. ಅಮ್ಮ ಅಮ್ಮ ನೀನ್ ಹತ್ತು ಆರೋಗ್ಯನ ಹಾಳು ಮಾಡ್ಕೋಬೇಡ. ಧೈರ್ಯವಾಗಿರು. ಈ ವಿಷಯನ ಮ್ಯಾಡಿ ಹತ್ರ ಹೇಳಿ ಅವಳನ್ನ ಹುಡ್ಕೋದಕ್ಕೆ ಹೇಳ್ತೀನಿ, ಸರಿನಾ? ಸರಿ. ಬುದ್ಧಿ, ನಮಸ್ಕಾರ ಬುದ್ಧಿ. ಓ ರಾಮಸ್ವಾಮಿ, ಬಾರಪ್ಪ ಬಾ. ಹೇಗಿದ್ದೀಯಾ? ಬುದ್ಧಿ, ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ರಾಮಸ್ವಾಮಿ, ಹೇಗಿದೀಯಾ? ಚೆನ್ನಾಗಿದ್ದೀನಮ್ಮ, ತಾವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನು ಬಹಳ ದಿನ ಆಯ್ತು, ಮನೆ ಕಡೆ ಬರ್ಲೇ ಇಲ್ಲ. ಇವನ್ಯಾರು, ನಿಮ್ಮ ಮಗನಾ? ಹೌದಮ್ಮ, ಹೆಸರು ಮೂರ್ತಿ ಅಂತ. ಬುದ್ಧಿಯವ್ರ ದಯೆಯಿಂದ ಇಂಜಿನಿಯರಿಂಗ್ ಮುಗಿಸಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಕೆಲಸ ಕೂಡ ಸಿಕ್ಕಿದ್ಯಮ್ಮ. ಆಹಾ, ಈ ಸಂತೋಷದ ವಿಷಯನ ಬುದ್ಧಿಯವ್ರ ಹತ್ರ ಹೇಳಿ ಆಶೀರ್ವಾದ ತಗೊಳ್ಳೋಣ ಅಂತ ಬಂದ್ವಿ ಅಮ್ಮ. ಮೂರ್ತಿ, ಬುದ್ಧಿಯವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಹೇಳಪ್ಪ. ರಾಮಸ್ವಾಮಿ ಬಾ, ಬನ್ನಿ ಬನ್ನಿ. ಬಾಪ.
ಕೂತ್ಕೊಳ್ಳಿ. ಅಂತೂ ನಿಮ್ಮ ಅಪ್ಪ ಇಷ್ಟಪಟ್ಟಾಗೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡ್ಬಿಟ್ಟಿದ್ಯಾ. ವೆರಿ ಗುಡ್, ಒಳ್ಳೇದಾಗ್ಲಿ. ಎಲ್ಲ ತಮ್ಮ ಆಶೀರ್ವಾದ ಬುದ್ಧಿ. ಅವತ್ತು ನೀವು ಮನಸ್ಸು ಮಾಡದೇ ಇದ್ದಿದ್ರೆ ಇಂಥ ಜೀವನ ಸಿಗ್ತಿರ್ಲಿಲ್ಲ. ಪೊಲೀಸ್ ಸ್ಟೇಷನ್ನು, ಜೈಲು ಅಂತ ನನ್ನ ಬಾಳೆ ಸರ್ವನಾಶ ಆಗೋಗ್ತಿತ್ತು. ಪೊಲೀಸ್ ಎನ್ಕೌಂಟರ್ನಲ್ಲೇ ನನ್ನ ಜೀವನ ಮುಗ್ದೋಗ್ತಿತ್ತು. ನನಗೆ ಇವತ್ತೊಂದು ಸಂಸಾರ ಇದೆ, ನನಗಿಂತ ಒಬ್ಬ ಮಗ ಇದ್ದಾನೆ ಅಂತ ಎದೆ ತಟ್ಟು ಹೇಳ್ಕೊಳ್ಳೋದಕ್ಕೆ ನೀವೇ ಕಾರಣ ಬುದ್ಧಿ. ಡ್ಯಾಡ್, ಹೂ ಆರ್ ದಿಸ್ ಪೀಪಲ್? ಹೀ ಇಸ್ ಮಿಸ್ಟರ್ ರಾಮಸ್ವಾಮಿ. ನಾನು ತುಮಕೂರ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೆ. ಆಗ ಇವನು ದೊಡ್ಡ ರೌಡಿ ಕಳ್ಳ. ಒಂದ್ಸರಿ ಯಾವುದೋ ವಿಚಾರಣೆಗೆ ನನ್ನ ಹತ್ರ ಬಂದಿದ್ದ. ಆಗ ನಾನು ಅವನಿಗೆ ಹೇಳಿದೆ, ರಾಮಸ್ವಾಮಿ ನೀನ್ ಯಾಕೆ ಬದಲಾಗಬಾರ್ದು, ಈ ಕೆಲಸ ಎಲ್ಲ ಬಿಟ್ಬಿಡು, ಒಳ್ಳೆವನಾಗು ಅಂತ. ಅದಕ್ಕೆ ಅವನು ಏನಂದ ಗೊತ್ತಾ? ನನಗೇನು ಹೆಂಡ್ತಿನ ಮಕ್ಕಳ ಅಂತ ಜಿಗುಪ್ಸೆಯಿಂದ ಮಾತಾಡ್ದ. ಆಗ ನನಗನಿಸ್ತು, ಒಂದು ಸಂಸಾರ ಅನ್ನೋದಿದ್ರೆ ಇವನು ಬದಲಾಗಬಹುದು ಅಂತ. ಅದೇ ಸಮಯದಲ್ಲಿ ಜೀವನದಲ್ಲಿ ತಪ್ಪು ಮಾಡಿದ ಒಂದು ಹುಡುಗಿ ಅದರಿಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ಲು. ಅವಳನ್ನ ನಾನು ಮೀಟ್ ಮಾಡಿದೆ. ಇವನನ್ನು ಬಂದು ಕೇಳಿದೆ. ಇವನು ಒಪ್ಕೊಂಡ. ಇವರಿಬ್ಬರ ಮದುವೆನ ನಾನು ಮಾಡಿಸಿದೆ. ನೋಡು, ಆ ಹುಡುಗ ಇದ್ದಾನಲ್ಲ ಮೂರ್ತಿ, ಅವನೇ ಇವ್ರ ಮಗ. ಈಗ ಇಂಜಿನಿಯರ್ ಆಗಿದ್ದಾನೆ. ಇಸ್ ಇಟ್? ಡ್ಯಾಡ್, ಐ ಕಾಂಟ್ ಬಿಲೀವ್ ದಿಸ್. ನೀವು ಈ ರೀತಿ ಎಲ್ಲ ಹೆಲ್ಪ್ ಮಾಡಿದ್ರಾ? ರಿಯಲಿ ಯು ಆರ್ ಗ್ರೇಟ್. ಬುದ್ಧಿ, ನಿಮ್ ದಯೆಯಿಂದ ನನ್ನ ಮಗ ಓದಿ ಇಂಜಿನಿಯರ್ ಆಗಿದ್ದಾನೆ. ಇನ್ನೊಂದು ಸಹಾಯ ಬೇಕಾಗಿತ್ತು ಬುದ್ಧಿ. ಅಲ್ಲ ರಾಮಸ್ವಾಮಿ, ನಿನ್ನ ಮಗನಿಗೆ ಒಳ್ಳೆ ಕೆಲಸನೂ ಸಿಕ್ಕಿದೆ, ಇನ್ನು ನನ್ನಿಂದ ಏನು ಸಹಾಯ ಆಗಬೇಕು? ನೀವೇ ಒಂದು ಹೆಣ್ಣು ನೋಡಿ ನನಗೆ ಮದುವೆ ಮಾಡಿದ್ರಿ, ಇವತ್ತು ನಾನು ಚೆನ್ನಾಗಿದ್ದೀನಿ. ಅದೇ ರೀತಿ ನನ್ನ ಮಗನಿಗೂ ನೀವೇ ಒಂದು ಹೆಣ್ಣು ನೋಡಿ ಮದುವೆ ಮಾಡ್ಬೇಕು ಬುದ್ಧಿ. ನೀವು ಯಾರು ಕೂತ್ಗೆ ತಾಳಿ ಕಟ್ಟು ಅಂತೀರೋ ನನ್ನ ಮಗ ತಾಳಿ ಕಟ್ತಾನೆ. ತುಂಬಾ ಸಂತೋಷನಪ್ಪ. ಆದ್ರೆ ಮದುವೆ ಅಂದ್ರೆ ಸಂಬಂಧ, ಜಾತಕ ಇವೆಲ್ಲ ಕೂಡಿ ಬರಬೇಕು. ಅದಕ್ಕೆ ಬುದ್ಧಿ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಇವೆಲ್ಲ ನೋಡಿ ನನಗೆ ನೀವು ಮದುವೆ ಮಾಡಿದ್ರ ಇವತ್ತು ನಾನು ಚೆನ್ನಾಗೇ ಇದ್ದೀನಿ. ಅದೇ ರೀತಿ ನನ್ನ ಮಗನಿಗೂ ಒಂದು ಹೆಣ್ಣು ನೋಡಿ ಮದುವೆ ಮಾಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ನೀವು ಯಾರನ್ನು ತೋರಿಸಿ ತಾಳಿ ಕಟ್ಟು ಅಂತೀರೋ ನನ್ನ ಮಗ ತಾಳಿ ಕಟ್ತಾನೆ ಬುದ್ಧಿ. ನಾನು ಯಾವ ಹೆಣ್ಣಿಗೆ ತಾಳಿ ಕಟ್ಟು ಅಂದ್ರು ನೀನು ತಾಳಿ ಕಟ್ತೀಯಾ? ಖಂಡಿತ ಕಟ್ತೀನಿ ಸರ್. ತುಂಬಾ ಸಂತೋಷ. ನಾನು ಒಂದು ಹುಡುಗಿ ಹೇಳ್ತೀನಿ, ಅವಳನ್ನ ಮದುವೆ ಆಗ್ತೀಯಾ? ಮಾಡ್ಕೋತೀನಿ ಸರ್. ಒಳ್ಳೆ ವಿದ್ಯಾವಂತೆ, ಒಳ್ಳೆ ಮನತನಕ್ಕೆ ಸೇರಿದ ಹೆಣ್ಣು. ಅವಳ ಜೀವನದಲ್ಲಿ ಒಂದು ಘಟನೆ ನಡೆದು ಹೋಯ್ತು. ಈಗ ನೀನು ಅವಳನ್ನ ಮದುವೆ ಆದ್ರೆ ನಿಮ್ಮಿಬ್ಬರು ಬಹಳ ತುಂಬಾ ಚೆನ್ನಾಗಿರುತ್ತೆ. ಯಾರೇ ಹುಡುಗಿ? ನಮ್ಮ ಕಾವ್ಯ ತಂಗಿ ಪ್ರಿಯಾ ಕಣೆ. ಬುದ್ಧಿ, ನೀವು ನಿಮ್ಮ ಮಗನಿಗೆ ಹೆಣ್ಣು ತಂದಿರೋ ಮನೆಯಿಂದ ನನ್ನ ಮಗನಿಗೂ ಹೆಣ್ಣು ತರಬೇಕು ಅಂತಿದ್ರಲ್ಲ, ನಿಮ್ದು ಎಂತ ದೊಡ್ಡ ಮನ್ಸು ಬುದ್ಧಿ. ನಾವು ಅದೃಷ್ಟವಂತರು ಬುದ್ಧಿ. ಮೂರ್ತಿ, ನಿಮ್ಮಪ್ಪ ತುಂಬಾ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ನಿನಗೂ ಒಪ್ಕೆನಾ? ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ನನಗೆ ಒಪ್ಪಿಗೆ ಇಲ್ಲ. ಮೇಕೆನ ಸಾಕಿ ಬೆಳೆಸಿ ದೇವಸ್ಥಾನದಲ್ಲಿ ಬಲಿ ಕೊಡೋ ಹಾಗೆ ನೀವೇ ಒಳ್ಳೇದು ಮಾಡಿ ಅದನ್ನು ಹಾಳು ಮಾಡ್ತಾ ಇದ್ರಲ್ಲ ಸರ್. ಮೂರ್ತಿ, ಯಾರ ಹತ್ರ ಏನ್ ಮಾತಾಡ್ತಿದ್ಯಾ? ಅವ್ರ ದೇವ್ರಿದ್ದಾಗ ಕಣೋ ನಮ್ಗೆ. ಅಪ್ಪ ಸುಮ್ಮನೆ ರೀ, ಇದು ನನ್ನ ಬಾಳಿನ ಪ್ರಶ್ನೆ. ಅಲ್ಲಪ್ಪ, ನೀನೇ ತಾನೇ ಹೇಳಿದ್ದು ನೀವು ಯಾರನ್ನು ತೋರಿಸಿದ್ರು ಮದುವೆ ಆಗ್ತೀನಿ ಅಂತ. ಹೇಳಿದೆ ಸರ್, ನೀವು ಒಳ್ಳೆ ಹೆಣ್ಣು ತೋರಿಸ್ತೀರಾ ಅಂತ ಅನ್ಕೊಂಡಿದ್ದೆ. ನರ್ತಗೆಟ್ ಹೆಣ್ಣನ ಮದುವೆ ಮಾಡ್ಕೊ ಅಂತ ಹೇಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಸರ್. ಏ ಮೂರ್ತಿ, ನರ್ತಗೆಟ್ ಹೆಣ್ಣು ಅಂತಿದ್ಯಾ? ಹೌದಪ್ಪ, ಯಾವನು ಲವ್ ಮಾಡಿ ಮದುವೆಗೆ ಮುಂಚೆನೆ ಬಸರಾಗಿದ್ದಾಳಪ್ಪ. ನನ್ನ ಬಗ್ಗೆ ನಿಮ್ಮ ಅಮ್ಮನ ಬಗ್ಗೆ ಮೊದಲೇ ಗೊತ್ತಲ್ಲ ನಿನ್ಗೆ. ಅದಕ್ಕೆ ಬೇಡ ಅಂತ ಹೇಳಿದ್ದು. ನೀವು ಅಮ್ಮ ತಪ್ಪು ಮಾಡಿ ನಿಮ್ಮ ಮಗನಾಗಿ ಹುಟ್ಟಿ ಎಂಥ ಅವಮಾನ ಅನುಭವಿಸಿದೆ ಅಂತ ಗೊತ್ತಾ ನಿಮಗೆ? ನಾನು ಯಾವ ತಪ್ಪು ಮಾಡದೇ ಇರೋನು, ನನ್ನ ಮಗ ಯಾಕೆ ಆ ಅವಮಾನ ಅನುಭವಿಸ್ಬೇಕು? ಅದಕ್ಕೆ ಹುಡುಗಿ ಬೇಡ ಅಂತ ಹೇಳ್ತಿರೋದು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಮೂರ್ತಿ, ಏಯ್ ಮೂರ್ತಿ, ಕ್ಷಮಿಸ್ಬಿಡಿ ಸರ್. ಪರವಾಗಿಲ್ಲ ರಾಮಸ್ವಾಮಿ, ತಪ್ಪೆಲ್ಲ ನಂದೇ. ನಾನು ಒಂದು ಹೆಣ್ಣಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ ಹೊರತು ನಿನ್ನ ಮಗನ ಬದುಕಿನ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವನು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನು ಬೇಕಾದ್ರೆ ಅವನ ಹತ್ರ ಮಾತಾಡಿ ಬೇಡ ಬೇಡ ಬಿಟ್ಬಿಡು. ಸರಿ, ನಾನು ಬರ್ತೀನಿ ಬುದ್ಧಿ. ಬರ್ತೀನಮ್ಮ. ಸರಿ. ನಿಮ್ಗೆ ತಲೆಗಿಲ್ ಕೆಟ್ಟಿದ್ಯಾ ಹೇಗೆ? ಇದೆಲ್ಲ ಬೇಕಾಗಿತ್ತಾ? ಅವನು ಬಂದು ನಿಮ್ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳಿದವನು ಈಗ ಏನೆಲ್ಲ ಮಾತಾಡ್ದಂತ ಗೊತ್ತಾಯ್ತು ತಾನೆ? ಅವ್ರು ಮಾತಾಡಿ ಹೋಗ್ಲಿ ಬಿಡೆ.
ಪ್ರಿಯಾ ನಮಗೆ ಮಗಳಿದ್ದಾಗೆ ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸೋದು ತಪ್ಪೇನಲ್ವಲ್ಲ?